ರೌಡಿಗಳ ಕೈಗೆ ರಾಜ್ಯಭಾರ ಸಿಕ್ಕಿದ್ರೆ ಏನಾಗ್ತದೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. ನಿರ್ದೇಶಕರಾಗಿದ್ದೀರಿ, ಜೊತೆಗೆ ಕಾರ್ಯದರ್ಶಿ ಆಗಿದ್ದಂಥವ್ರು. ಸರಿ ಮುನಿರತ್ನಂ ಶಾಸಕ ಅವರು ಸರ್, ಒಕ್ಕಲಿಗರನ್ನ ನಿಂದನೆ ಮಾಡಿರ್ತಕ್ಕಂಥ ಒಂದು ಆಡಿಯೋ ಬಿಡುಗಡೆ ಆಗಿದೆ. ಜೊತೆಗೆ ಅವರು ಇವತ್ತು ಅರೆಸ್ಟ್ ಆಗಿದ್ದಾರೆ. ಅವ್ರ ಮೇಲೆ ಎಲ್ಲ ರೀತಿಯ ಇದು ಕೂಡ ನಡೀತಾ ಇದೆ. ಹಾಗಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇನ್ನೊಬ್ಬರು ಇವರಲ್ಲಿ ಯಾವುದೇ ಒಬ್ಬ ಅನಾಗರಿಕ ಮಾಡುವ ಕೆಲಸಕ್ಕೆ ಯಾವ ಪಕ್ಷನೋ ಯಾವ ಜಾತಿಯೂ ಅದನ್ನು ಸಮರ್ಥಿಸ್ಕೊಂಡು ಹೋಗೋದಿಲ್ಲ. ಯೋಗ್ಯರು ನ್ಯಾಯವನ್ನು ಬಯಸ್ತಕ್ಕಂಥ ಯಾವುದೇ ವ್ಯಕ್ತಿಯೂ ಸಹ ಅದನ್ನು ಖಂಡಿಸ್ತಾನೆ ಹೊರತು ಅದನ್ನು ಸಮರ್ಥನೆ ಮಾಡುವುದಿಲ್ಲ. ಸರ್, ನಾವು ಕೂಡ ಅದನ್ನು ನಿಜವಾದಲ್ಲಿ ಸಮರ್ಥನೆ ಮಾಡೋದಿಲ್ಲ. ಸರ್ವತಾ ನಾನು ಖಂಡಿಸ್ತೀನಿ. ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಸರ್? ಈಗಾಗಲೇ ಕಾನೂನು ಒಂದು ಅವರು ಯಾವ ರೀತಿಯ ನಿಂದನೆ ಮಾಡಿದ್ದಾರೆ ಅನ್ನೋಂಥದ್ದು ನಿಮ್ಗೆ ಗೊತ್ತಿದೆ. ನಾನು ವಿಶೇಷವಾಗಿ ಒಕ್ಕಲಿಗರ ಹೆಣ್ಣು ಮಕ್ಕಳನ್ನು ಕೂಡ ಅವ್ರು ದೂಷಣೆ ಮಾಡಿದ್ದಾರೆ. ತಾನು ನಡೆದುಕೊಳ್ಳುವ ರೀತಿಯು ತಾನು ಬೆಳೆದು ಬಂದಂಥ ರೀತಿ ತನ್ನ ಭಾಷೆ ತೋರಿಸ್ತಾ ಇದೆ. ಏನು ಹೇಳಿ, ಈಗ ಆ ಕುಟುಂಬದ ಹಿನ್ನೆಲೆ ಏನು, ತಮ್ಮ ಏನು, ಅವರೇನು, ಎಲ್ಲಿಂದ ಬಂದರು, ಹೇಗೆ ಈಗ ಬೆಳವಣಿಗೆ ಆದರು, ಇದು ರೌಡಿಗಳ ಕೈಗೆ ರಾಜ್ಯಭಾರ ಸಿಕ್ಕಿದ್ರೆ ಏನಾಗ್ತದೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. ರೌಡಿಗಳ ಕೈಗೆ ರಾಜ್ಯಭಾರ ಹೋದರೆ ಏನಾಗ್ತದೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾತಾಡ್ತಾ ಇದ್ದೀನಿ. ಇದು ನಾಗರಿಕ ಸಮಾಜದಲ್ಲಿ ಒಳ್ಳೆಯ ಲಕ್ಷಣ ಅಲ್ಲ. ಅವರು BJPಯವರೇ ಇರ್ಬೋದು, ನಾನು BJPಯವನೇ ಇರ್ಬೋದು. ಆದರೆ ಇಲ್ಲಿ ಪಕ್ಷಕ್ಕಿಂತ ಮುಖ್ಯ ನ್ಯಾಯಯುತವಾಗಿರೋರನ್ನ ಸಮರ್ಥನೆ ಮಾಡ್ತೇವೆ ಹೊರತು ಅನ್ಯಾಯಕ್ಕೆ ಕೈ ಹಾಕಿದವ್ರನ್ನ ಯಾರನ್ನೂ ಸಮರ್ಥನೆ ಮಾಡೋ ಪ್ರಶ್ನೆಯೇ ಇಲ್ಲ. BJP ಕೆಲವು ಮುಖಂಡರುಗಳೆಲ್ಲ ಕೂಡ ಈಗ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅದೇನು ಸಾಬೀತಾಗಲಿ, ಆಮೇಲೆ ಕ್ರಮ ತಗೊಳ್ಳಿ ಹಾಗೆ ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲ ಕೂಡ ಆಗ್ತಿದೆ. ಮತ್ತು ಸಮಾಜಕ್ಕೆ ವೆರಿ ಡೇಂಜರಸ್ ಏನು ಅಂತಂದರೆ, ಅವರು ಏಡ್ಸ್ ರೋಗಿಗಳಿರ್ತಕ್ಕಂಥ ರಕ್ತವನ್ನು ಮತ್ತೊಬ್ಬರಿಗೆ ಚುಚ್ಚಿಸ್ತಾ ಇದ್ರು ಅನ್ನೋಂಥದ್ದು ಭಾಳ ತುಂಬ ಇದು ಸಮಾಜಕ್ಕೆ ಒಂದು ಮಾರಕವಾದಂಥ ಒಂದು ಘಟನೆ ನಡೆದಿದೆ ಅನ್ನೋಂಥದ್ದು. ಇಂಥದನ್ನೆಲ್ಲ ಮಾಡೋಂಥ ಸರಿನಾ ಒಬ್ಬ MLA ಆಗಿ ರಾಜಕಾರಣಿಯಾಗಿ ಅಂತ? ಈಗ ಆರೋಪ ಮಾಡಿದ್ದಾರೆ. ಆರೋಪ ದೃಢಪಟ್ಟಾಗ ಮಾತ್ರ ನಾವು ಅದನ್ನು ಖಚಿತವಾಗಿ ಹೇಳಬಲ್ಲೆವು ಹೊರತು ದೃಢಪಡದೇ ನಾವು ಖಚಿತತೆ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನಾನು ಒಂದು ಪೊಲೀಸ್ ಅಧಿಕಾರಿಯಾಗಿ 30 ವರ್ಷ ಕೆಲಸ ಮಾಡಿದ್ದೀನಿ. ಬರ್ತಕ್ಕಂಥ ಎಲ್ಲ ದೂರುಗಳು ನಿಜ ಅಲ್ಲ, ಎಲ್ಲ ದೂರುಗಳು ಸುಳ್ಳಲ್ಲ. ಯಾವಾಗ ಖಚಿತಪಡ್ತದೆ? ತನಿಖೆ ಮುಗಿದಾಗ ಖಚಿತಪಡ್ತದೆ. ತನಿಖೆ ಮುಗಿಯಲಿ, ಆವಾಗ ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋಣ.